ಸಾಯಂಕಾಲ ಕಾರ್ಯಕ್ರಮ ಆದಮೇಲೆ ಉಪ ಕುಲಪತಿಗಳು ವೈಸ್ ಚಾನ್ಸಲರು ಧರ್ಮ ಅವರು ಎಲ್ಲರಿಗೂ ಒಂದು ಲಂಚ್ ಕೊಟ್ಟಿದ್ರು, ಊಟ ಮಾಡಿದ್ರು, ಎಲ್ಲ ಊಟ ಮಾಡಿ ಹೊರಟಿದ್ದಾರೆ. ಸರ್, ಯಾವುದಾದ್ರು ರಾಜಕೀಯ ಚರ್ಚೆ ಆಗಿದೆ? ರಾಜಕಾರಣ ಚರ್ಚೆ ಆಗೋದಿಲ್ಲ, ರಾಜಕಾರಣ ನಿಮ್ಮಲ್ಲಿ ಮಾತ್ರ ಚರ್ಚೆ ಆಗ್ತಾ ಇದೆ. ಅವೆಲ್ಲ ಹಳೆ ಕಥೆ ಆಗುತ್ತೆ, ಅದು ಹೊಸದಿದ್ರೆ ಹೇಳಿ. ಎಲ್ಲ ಕ್ರಾಂತಿಗಳೆಲ್ಲ ಆಗ್ತಾ ಬಂತಾನೆ, ನೀವೇ ತಾನೇ ಹೇಳಿದ್ದು ಕ್ರಾಂತಿ ಕ್ರಾಂತಿ ಕ್ರಾಂತಿ. ಸಂಕ್ರಾಂತಿ ಆಗಲಿ ಬಿಡಿ, ಆಮೇಲೆ ಮಾತಾಡೋಣ. ವೇಣುಗೋಪಾಲ್ ರವರು ಏನಾದ್ರು ಮಾತಾಡಿದ್ರೆ ಸಿಎಂ ಆಗಲಿ ಸರ್? ಏನು ಯಾರು ಡಿಸೈಡ್ ಮಾಡೋದು? ಯಾರಾದ್ರು ಹೇಳಿದ್ರ ನಿಮಗೆ? ನೀವೇ ಹೇಳಿದ್ರೆ ಸರ್, ವೇಣುಗೋಪಾಲ್ ರವರು ಏನಾದ್ರು ಡಿಸಿಷನ್ ಇದ್ರೇನು ಮುಖ್ಯಮಂತ್ರಿಗಳ ಇರೋದು ಬದಲಾವಣೆ ಮಾಡೋದು ಅದು ರಾಹುಲ್ ಗಾಂಧಿ ಅವರು, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು. ಅವ್ರು ನಮ್ಮವ್ರು 1000 ಹೇಳ್ತಾರೆ, ಗಿಣಿಶಾಸ್ತ್ರ ಕೇಳಿ ಹೇಳ್ತಾರೆ, ಅದಕ್ಕೆ ಏನು ಮಾಡೋಕ್ಕಾಗುತ್ತೆ? ಅದರಿಂದ ಅದೆಲ್ಲ ಬಿಟ್ಬಿಡಿ. ಗಿಣಿಶಾಸ್ತ್ರ, ಕವಡೆ ಶಾಸ್ತ್ರ, ಪಂಚಾಂಗ ಇವೆಲ್ಲ ಬಿಟ್ಬಿಟ್ಟು ನಮ್ಮಲ್ಲಿ ಇರ್ತಕ್ಕಂಥದ್ದು ಸಂವಿಧಾನದ ಚೌಕಟ್ಟಿನಲ್ಲಿ ಏನು ತೀರ್ಮಾನ ಮಾಡಬೇಕು ಅದನ್ನು ನಮ್ಮ ಕಾಂಗ್ರೆಸ್ ಪಕ್ಷದ ವರಿಷ್ಠರು ತೀರ್ಮಾನ ಮಾಡ್ತಾರೆ. ಊಹಾಪೋಹಗಳಿಗೆ ಆಸ್ಪದ ಕೊಡಬೇಡಿ. ಈ ಊಹಾಪೋಹಗಳು ಎಲ್ಲಿಂದ ಬರುತ್ತೆ ಅಂತ ಸಹ ನನಗೆ ಗೊತ್ತಿಲ್ಲ. ವೇಣುಗೋಪಾಲ್ ರವರು ಏನಾದ್ರು ಮಾತಾಡಿದ್ರೆ ಶಾಸಕರೆಲ್ಲರೂ ಕೂಡ ಯಾರು ಚರ್ಚೆ ಮಾಡ್ತಾ ಇಲ್ಲ. ಚರ್ಚೆ ಆಗ್ತಾ ಇರೋದು ಎಂಟರ್ಟೈನ್ಮೆಂಟ್ ಇರೋದು ನಿಮ್ಮ ಚಾನೆಲ್ಗಳಲ್ಲಿ. ಶಾಸಕರು ಯಾರಾದರೂ ಓಪನ್ ಆಗಿ ಮಾತಾಡಿದ್ರೆ ಹೇಳಿ, ನಾನು ನೋಡ್ತೀನಿ. ನಾನು ನ್ಯೂಸ್ ಫಾಲೋ ಮಾಡೋನು. ಎಲ್ಲೂ ಸಹ ಬಹಿರಂಗವಾಗಿ ಯಾರು ಚರ್ಚೆ ಮಾಡ್ತಾರೆ ಅದಿದ್ದೇ ಇರುತ್ತೆ. ನಾನು ಜಿಂದಾಬಾದ್ ಕಮಿಟಿ ಚೇರ್ಮನ್ ಇದ್ದವನು ಮೊದಲಿಂದ, ಅವೆಲ್ಲ ನನಗೆ ಗೊತ್ತಿದೆ. ಎಲ್ಲ ಗ್ರೂಪ್ ಇದ್ದೇ ಇರ್ತಾರೆ, ಅವರವರು ಕಡೆಯವರು ಬಂದು ಕೂಗ್ದವ್ರು ತಪ್ಪೇನಿಲ್ವಲ್ಲ. ಅವ್ರೇನು ಬಿಜೆಪಿ ಅವ್ರದ್ದೇನು ಕೂಗ್ಲಿಲ್ವಲ್ಲ. ಅವ್ರು ಕಾಂಗ್ರೆಸ್ ಪಕ್ಷದ ನಾಯಕರನ್ನ ಜೈಘೋಷ ಕೂಗೇನು ತಪ್ಪಿಲ್ವಲ್ಲ. ಯಾವ ವ್ಯಕ್ತಿ ಪೂಜೆನೂ ಇಲ್ಲ, ಅವ್ರವ್ರ ನಾಯಕರು ಬಂದಾಗ ಅವ್ರಿಗೆ ವೆಲ್ಕಮ್ ಮಾಡ್ತಾರೆ, ತಪ್ಪೇನಿಲ್ಲ. ಸರ್, ವೇಣುಗೋಪಾಲ್ ರವರು ಏನಾದ್ರು ಮಾತಾಡಿದ್ರೆ ಸರ್? ಅಂದ್ರೆ ಏನು ಜನ ಕೊಟ್ಟಿರೋದು 140 ಜನ ತೀರ್ಮಾನ ಕೊಟ್ಟಿರೋದು ಯಾರ ಮೇಲೆ ತೀರ್ಮಾನ ಕೊಟ್ಟಿದ್ದಾರೆ? ಕಾಂಗ್ರೆಸ್ ಪಕ್ಷಕ್ಕೆ ತೀರ್ಮಾನ ಕೊಟ್ಟಿದ್ದಾರೆ. 140 ಜನ ಗೆದ್ದಿರೋದು ಕಾಂಗ್ರೆಸ್ ಪಕ್ಷದ ಹೆಸರಲ್ಲಿ. ಮಲ್ಲಿಕಾರ್ಜುನ್ ಖರ್ಗೆ ಅವರು, ಸೋನಿಯಾ ಗಾಂಧಿ ಅವರು, ರಾಹುಲ್ ಗಾಂಧಿ ಅವರ ಹೆಸರಲ್ಲಿ ತೀರ್ಮಾನ ಕೊಟ್ಟಿರೋದು ಉಂಟು. ಯಾವುದೇ ವೈಯಕ್ತಿಕವಾಗಿ ಯಾರೂ ಕೊಟ್ಟಿಲ್ಲ. ಕಾಂಗ್ರೆಸ್ ಪಕ್ಷ ಏನು ತೀರ್ಮಾನ ಕೊಡುತ್ತೆ ಅದೇ ಅಂತಿಮ. ಸರ್, ವೇಣುಗೋಪಾಲ್